ಗದಗದ ಲಕ್ಕುಂಡಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಕುಟುಂಬ ಒಂದು ಮನೆ ಕಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಾಯ ತೋಡ್ತಾ ಇದ್ದಂತ ಸಂದರ್ಭದಲ್ಲಿ ಚಿನ್ನಾಭರಣಗಳು ಪತ್ತೆಯಾಗುತ್ತೆ. ನೋಡಿದಾಗ ಬಹಳ ಆಂಟಿಕ್ ರೀತಿಯಾಗಿ ಕಂಡು ಬರುತ್ತೆ. ಹಾಗಾಗಿ ಇದು ಬಹಳ ಹಿಂದಿನ ಚಿನ್ನ, ಒಂದು ರೀತಿ ನಿಧಿ ಅಂತ ಹೇಳಿ ಅದು ದೊಡ್ಡ ಪುಕಾರ ಎದ್ದುತ್ತೆ. ಆ ಕುಟುಂಬನೂ ಕೂಡ ಪ್ರಾಮಾಣಿಕತೆ ಮೆರೆಯುತ್ತೆ. ಸೀದಾ ಹೋಗಿ ಆ ಚಿನ್ನವನ್ನೆಲ್ಲ ಜಿಲ್ಲಾಡಳಿತಕ್ಕೆ ಅವರು ಹಸ್ತಾಂತರ ಮಾಡ್ತಾರೆ. ಆದ್ರೆ ಇದೇ ಈಗ ಆ ಕುಟುಂಬಕ್ಕೆ ಸಮಸ್ಯೆ ತಂದೊಡ್ಡಿದೆ. ಹೆಚ್ಚು ಕಮ್ಮಿ ಆದ್ರೆ ಈಗ ಆ ಜಾಗವನ್ನ ಜಿಲ್ಲಾಡಳಿತ ಸುಪರ್ದಿಗೆ ತೆಗೆದುಕೊಂಡ್ಬಿಡುತ್ತೆ. ಮನೆ ಕಟ್ಟಕ್ಕೆ ಅವ್ರಿಗೆ ಆಗಲ್ಲ ಅನ್ನುವಂಥದ್ದು ಪ್ರಶ್ನೆ. ಅದರ ಜೊತೆಗೇನೆ ಆ ಕುಟುಂಬನೂ ಕೂಡ ಈಗ ಅದೇನಾದ್ರೂ ನಿಧಿ ಅಲ್ಲದೆ ಹೋದ್ರೆ ಚಿನ್ನಾಭರಣಗಳಾಗಿದ್ದು ಅದನ್ನೆಲ್ಲ ನಮಗೆ ಹಸ್ತಾಂತರ ಮಾಡಿ ಅಂತೇಳಿ ಮತ್ತೆ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವ್ರು ತೋರಿದಂತ ಪ್ರಾಮಾಣಿಕತೆನೇ ಅವ್ರಿಗೆ ಏನಾದ್ರು ಸಮಸ್ಯೆ ಆಗ್ಬಿಡುತ್ತಾ ಈಗ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ. ರಾಜ ಮಹಾರಾಜರು ಆಳಿದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಈಗ ನಿಧಿ ಪತ್ತೆಯಾಗಿದೆ. ಮಣ್ಣು ತೆಗೆ ಮುಂದೆ ಸಿಕ್ಕೈತಿ. ರಾಜಮನೆತನಕ್ಕೆ ಸೇರುವಂಥ ದೊಡ್ಡ ಇವು ಏನು ಅಂತ ಆಭರಣಗಳ ಲಕ್ಷಣ ಭಾಳ ಕಡಿಮೆ ಅದಾವು. ಒಂದು ಸಣ್ಣ ಚೆಂಬುದಲ್ಲಿ ಸುಮಾರು 1 ಕೆಜಿಯಷ್ಟು ಏನು ನಿಧಿ ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ನಾವು ಲಕ್ಕುಂಡಿ ಗ್ರಾಮದಲ್ಲಿ ನೋಡ್ಬೋದು. ಯಾವ ಸ್ಥಳದಲ್ಲಿ ಸಿಕ್ಕಿದೆಯೋ ನಾವು ನಿಮ್ಗೆ ತೋರ್ತೀವಿ. ಇಲ್ಲಿ ನೋಡ್ಬೋದು ಆ ಏನು ಕಟ್ಟಿಗೆ ಏನು ನಡೆದಿದ್ದಾರೆ ಅದೇ ಒಂದು ಜಾಗದಲ್ಲಿ ಮನೆ ಏನು ನಿರ್ಮಾಣಕ್ಕೆ ಪಾಯ ಅಗಿತಾ ಇದ್ರು ಆ ಒಂದು ಜಾಗದಲ್ಲಿ ಒಂದು ಸಣ್ಣ ಚೆಂಬುದಲ್ಲಿ ನಿಧಿಯನ್ನು ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ಅಪರೂಪದ ನಿಧಿ ಸಿಕ್ಕ ಹಿನ್ನೆಲೆಯಲ್ಲಿ ಇಲ್ಲಿ ನೋಡ್ಬೋದು ಜನ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಏನು ಕುತೂಹಲದಿಂದ ಈ ನಿಧಿಯನ್ನು ನೋಡಲಿಕ್ಕೆ ಇಲ್ಲಿ ಜಮಾಯಿಸಿದ್ದಾರೆ. ಪ್ರಿಯ ವೀಕ್ಷಕರು, ಗದಗದ ಲಕ್ಕುಂಡಿಯ ಗ್ರಾಮವೊಂದರಲ್ಲಿ ಬಂಗಾರದ ಭಂಡಾರವೇ ಪತ್ತೆಯಾಗಿದೆ. ಅದು ಕೂಡ 2026ರ ಜನವರಿ 10ನೇ ತಾರೀಕು. ಬಂಗಾರದ ಬೆಲೆ ಆಕಾಶ ಮುಟ್ಟಿರೋ ಇಂತಹ ಹೊತ್ತಲ್ಲಿ ಹತ್ತಿರ ಅರ್ಧ ಕೆಜಿ ಬಂಗಾರ ಸಿಗುತ್ತೆ ಅಂದ್ರೆ ಅಂತವರನ್ನ ಅದೃಷ್ಟವಂತರು ಅಂತ ಕರೀದೆ ಬೇರೆ ಯಾರನ್ನ ಕರೆಯೋದು ಹೇಳಿ? ಆದ್ರೆ ಅಂತಹ ಅದೃಷ್ಟವಂತ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಿದೆ. ಅಂತದ್ದೇನಾಯ್ತು ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಇದೊಂದು ದೃಶ್ಯವನ್ನ ನೀವು ನೋಡ್ಲೇಬೇಕು. ನಿಧಿ ಸಿಕ್ಕ ಸ್ಥಳದಲ್ಲಿ ಪಾಯ ತೋಡುತ್ತಿದ್ದ ಕುಟುಂಬ ಈಗ ಪ್ರವೇಶ ನಿರ್ಬಂಧ. ಮನೆ ಕಟ್ಟೋಕೆ ಅಂತ ಪಾಯ ತೋಡುತ್ತಿದ್ದ ವೇಳೆ ಸಿಕ್ಕ ನಿಧಿ ಕೊಟ್ಟಿದ್ರಿಂದ ಆ ಸ್ಥಳಕ್ಕೆ ಸದ್ಯಕ್ಕೆ ಸಾರ್ವಜನಿಕರಿಗೆ ಹಾಗೂ ಇದೇ ಕುಟುಂಬಕ್ಕೆ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗುತ್ತೆ. ಆ ಬಂಗಾರ ತಗೊಂಡು ನಾನೇನು ಮಾಡಲಿ ಆಕೆ ಮಾಡಿ ಕೊಡೋಣ ಅವ್ರನ್ನ. ನಾ ಎಷ್ಟು ಮಾತ್ರ ಅನ್ನಕ್ಕೆ ನೋಡ್ರಿ. ಇದು ಮನೆ ಬೇಕ್ರಿ ಆಕೆಗೆ. ಇಷ್ಟು ನೋಡ್ರಿ. ಈಗ ಹಗಲೆಲ್ಲ ಹೇಳಿದ್ರೆ ನಾವು ಇದ 2 ಮಾತು ನೋಡ್ರಿ. ಇದು ಏನು ಈ ಕುಟುಂಬದ ಮಾತು. ಈಗಾಗಲೇ ಈ ಒಂದು ನಿಧಿ ಸಿಕ್ಕಿದೆ. ಆದರೆ ಯಾವುದೇ ಕಾರಣಕ್ಕೆ ನಮಗೆ ನಿಧಿ ಬೇಡ, ನಮಗೊಂದು ಮನೆ ಬೇಕು ಅಂತ ಅನ್ನೋದು ಈಗ ಅಂಗಳದಲ್ಲಿ ನಿಂತು ಕಣ್ಣೀರು ಹಾಕುವಂಥ ಸ್ಥಿತಿ ಈ ಕುಟುಂಬಕ್ಕೆ ಬಂದಿದೆ. ಇನ್ನು ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿ ಅಲ್ಲ ಅಂತ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ ಪುರಾತತ್ವ ಇಲಾಖೆ ಅಧಿಕಾರಿ ರಮೇಶ್ ಮೂಲಿಮನಿ ಹೇಳಿದ್ದಾರೆ. ಇದು ನಿಧಿ ಅಲ್ಲ, ಮೊದಲನೇ ಮಾತು. ಸೊ ಸಾಮಾನ್ಯವಾಗಿ ಇದು ಆ ಮನೆಯ ಒಂದು ಅಡುಗೆ ಮನೆಯೊಳಗೆ ಸಿಕ್ಕಂಥ ಒಂದು ವಸ್ತುಗಳು. ಅವು ಅಡ್ಕಲ್ ಗಡಿಯೊಳಗೆ ನಮ್ಮ ಹಿಂದಿನ ಕಾಲದಾಗ ಅಜ್ಜ ಮುತ್ತಜ್ಜರುಗಳು ಏನು ಮಾಡ್ತಿದ್ರು, ಟ್ರಿಜರಿ ಅದು ಇರಲಾರ್ದಕ್ಕೆ ಅದರೊಳಗಡೆ ಹೋಗೋದು. ಎಲ್ಲಿ ಹೋಗಿತಿದ್ರು ಅಂತಂದ್ರೆ ಗೊತ್ತಾಗಬೇಕಂತಂದು ಒಲಿ ಎತ್ತಲೆ ಹೋಗದಿಡ್ತಿದ್ರು. ಇದರ ಬೆನ್ನಲ್ಲೇ ಸ್ಥಳೀಯ ನಿವಾಸಿಗಳು ಮತ್ತು ನಿಧಿ ಸಿಕ್ಕ ಕುಟುಂಬ ನಿಧಿ ಅಲ್ಲ ಅಂದ್ರೆ ನಮ್ಮ ಚಿನ್ನ ನಮಗೆ ಕೊಡಿ ಅಂತ ಒತ್ತಾಯಿಸಿದೆ. ಸದ್ಯ ಚಿನ್ನವನ್ನ ಜಾಗದ ಮಾಲೀಕರು ಜಿಲ್ಲಾಡಳಿತಕ್ಕೆ ಒಪ್ಪಿಸಿದ್ದಾರೆ. ನಿಧಿ ಅಲ್ಲ ಅಂತಾರ್ರಿ, ನಮ್ಮ ಬಂಗಾರ ನಮಗೆ ಕೊಟ್ಬಿಡ್ರಿ. ಈ ಸಲ ನಮಗೆ ಗೊತ್ತಾತ್ರಿ. ಈಗ ನಾವು ಈಗ ಅವ್ರಿಗೆ ಬಂದು ಹೇಳಿಗರ್ರಿ ಇದು ಅಲ್ಲ, ಹಿಂದೂ ಕಾಲದ ಅಲ್ಲ, ಅದು ಇದು ಈಗಿಂದು ಹಿರಿಯರು ಇಟ್ಟಿದ್ದು ಅಂತ ಹೇಳಿಗರ್ರಿ. ನಮಗೆ ಕೊಟ್ಬಿಡ್ರಿ. ಅಲ್ಲಿ ಮುಂದೆ ಹೋಗಿದಿರ್ತಾರಲ್ಲ ಆ ಥರ ಹೋಗಿದಾರ ಹಿಂದ್ಲಾರು, ಅದಕ್ಕೆ ಇದು ಸಿಕ್ಕೈತಿ. ಈಗ ಅದಲ್ಲ ಅಂತ ಹೇಳಿದ್ರೆ ನಮಗೆ ಕೊಟ್ಬಿಡ್ರಿ. ಇತ್ತೀಚೆಗಷ್ಟೇ ಮನೆಯ ಯಜಮಾನನನ್ನ ಕಳೆದುಕೊಂಡಿರೋ ಕುಟುಂಬಕ್ಕೆ ಸರ್ಕಾರವೇ ಆಸರೆ ಆಗ್ಬೇಕಿದೆ. ನಮ್ಮ ಕುಟುಂಬ ಬೀದಿಗೆ ಬಂದಿದೆ, ನಮಗೆ ಸರ್ಕಾರವೇ ಮನೆ ಒದಗಿಸಬೇಕು ಅಂತ ಗ್ರಾಮದ ಕಸ್ತೂರಿ ರೀತಿ ಕುಟುಂಬ ಅಂಗಲಾಯಿಸುತ್ತಿದೆ. ಇನ್ನು ನಿಧಿ ಪತ್ತೆಯಾದ ಹಿನ್ನೆಲೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಸಚಿವ ಎಚ್.ಕೆ. ಪಾಟೀಲ್ ಮೂಲಕ ಸಿಎಂ ಮಾಹಿತಿ ಸಂಗ್ರಹಿಸಿದ್ದಾರೆ. ಎಷ್ಟು ಚಿನ್ನ ಸಿಕ್ಕಿದೆ ಅದೆಲ್ಲವನ್ನು ಜಿಲ್ಲಾಡಳಿತದ ವಶಕ್ಕೆ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಸಂಜೀವ್ ಪಾಂಡ್ರೆ, TV9 ಗದಗ.